ನಮಸ್ಕಾರ ಎಲ್ರಿಗೂ. ಇವತ್ತು ನವರಾತ್ರಿಯ 7ನೆಯ ದಿನ. ಕಾಲರಾತ್ರಿಯ ಅವತಾರವು ಜಗಜ್ಜನನಿಯ 7ನೆಯ ಅವತಾರವಾಗಿದೆ. ಈಕೆಯ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಸಂಪೂರ್ಣವಾಗಿ ಕಪ್ಪಾಗಿದೆ. ಇವಳು ಕೂದಲುಗಳನ್ನು ಹರಡಿಕೊಂಡು ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುವ ಮೂಳೆಗಳನ್ನು ಧರಿಸಿಕೊಂಡು ಬ್ರಹ್ಮಾಂಡದಂತೆ ಹೊಳೆಯುವ ಗೋಲಾಕಾರದ 3 ಕಣ್ಣುಗಳನ್ನು ಹೊಂದಿದ್ದಾಳೆ. ಆ ಕಣ್ಣುಗಳನ್ನು ನೋಡಿದರೆ ವಿದ್ಯುತ್ ಕಾಂತಿಯಿಂದ ಕಿರಣಗಳು ಚಿಮ್ಮುತ್ತಿದ್ದಂತೆ ಭಾಸವಾಗುತ್ತದೆ. ಹಾಗೆಯೇ ಈಕೆಯ ವಾಹನವು ಕತ್ತೆಯಾಗಿದೆ. 4 ಭುಜಗಳನ್ನ ಹೊಂದಿರುವಂತಹ ತಾಯಿ ಬಲಗೈಯಲ್ಲಿ ಕ್ರಮವಾಗಿ ಅಭಯ ಮುದ್ರೆ ಮತ್ತು ವರಮುದ್ರೆಗಳನ್ನ ಹೊಂದಿದ್ದರೆ ಎಡಗೈಯಲ್ಲಿ ಕಬ್ಬಿಣದ ಮುಳ್ಳು ಮತ್ತು ಖಡ್ಗವನ್ನ ಹಿಡಿದಿದ್ದಾಳೆ. ಏಕವೇಣಿ ಜಪಾಕರ್ಣ ಪೂರಾ ನಗ್ನ ಸ್ವರಾಸ್ಥಿತ ಲಂಬೋಷ್ಟಿಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸಲ್ಲಿಹ ಲತಾಕಂಟಕ ಭೂಷಣ ವರ್ಧನ್ಮೂರ್ಧ ಧ್ವಜಾ ಕೃಷ್ಣ ಕಾಲರಾತ್ರಿ ಭಯಂಕರಿ. ದೇವಿಯ ಕಾಲರಾತ್ರಿ ಸ್ವರೂಪವು ನೋಡಲು ಅತ್ಯಂತ ಭಯಾನಕವಾಗಿದ್ದರೂ ಸಹ ತಾಯಿ ತನ್ನ ಭಕ್ತರಿಗೆ ಯಾವಾಗಲೂ ಶುಭ ಫಲವನ್ನೇ ನೀಡ್ತಾಳೆ. ಕಾಲ ಎಂದರೆ ಮೃತ್ಯು, ರಾತ್ರಿ ಎಂದರೆ ಕತ್ತಲು, ಅಂಧಕಾರ, ಅಜ್ಞಾನ ಎಂದರ್ಥ. ಹಾಗಾಗಿ ಈ ತಾಯಿಯ ಆರಾಧನೆಯನ್ನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಅಜ್ಞಾನ, ಅಂಧಕಾರವನ್ನ ದೂರ ಮಾಡಿ ದೃಢ ಮನಸ್ಸನ್ನ ಬೆಳೆಸಿ ಬೆಳಕನ್ನ ಮೂಡಿಸ್ತಾಳೆ. ಒಮ್ಮೆ ಶಂಭು ಮತ್ತು ನಿಶಂಭುವಿನ ಸೋದರನು ಇಂದ್ರನ ಮೇಲೆ ದಾಳಿ ಮಾಡಿ ಇಂದ್ರನಿಂದ ಸಾವನ್ನ ಹೊಂತಾನೆ. ಹಾಗಾಗಿ ತನ್ನ ಸೋದರನನ್ನ ಸಂಹಾರ ಮಾಡಿದಂತಹ ಇಂದ್ರನನ್ನ ಸೋಲಿಸಬೇಕೆಂದು ರಕ್ತಬೀಜಾಸುರನೊಂದಿಗೆ ಶಂಭು ಮತ್ತು ನಿಶಂಭರು ಸ್ವರ್ಗದ ಮೇಲೆ ದಾಳಿ ಮಾಡಿ ಇಂದ್ರನನ್ನ ಸೋಲಿಸಿ ಸ್ವರ್ಗವನ್ನ ವಶಪಡಿಸಿಕೊಳ್ತಾರೆ. ಇದರಿಂದಾಗಿ ಇಂದ್ರದೇವನು ಸ್ವರ್ಗದಿಂದ ಕೈಲಾಸಕ್ಕೆ ಹೋಗಿ ಪಾರ್ವತಿ ದೇವಿಯ ಮೊರೆ ಹೋಗ್ತಾನೆ. ಹಾಗಾಗಿ ಪಾರ್ವತಿ ದೇವಿಯು ತನ್ನ ಒಂದು ಅಂಶದಿಂದ ಚಂಡಿಯನ್ನ ಸೃಷ್ಟಿಸ್ತಾಳೆ. ಆ ಚಂಡಿ ದೇವಿಯೇ ಶಂಭು ಮತ್ತು ನಿಶಂಬರ ಸೇನೆಯನ್ನೆಲ್ಲ ಸಂಹಾರ ಮಾಡ್ತಾಳೆ. ಚಂಡ ಮತ್ತು ಮುಂಡರನ್ನ ಸಂಹರಿಸಿದ್ದಕ್ಕಾಗಿ ಆ ತಾಯಿ ಚಾಮುಂಡಿಯಾಗಿ ನೆಲೆಸ್ತಾಳೆ. ನಂತರ ಬಂದಂತಹ ರಕ್ತಬೀಜಾಸುರನಿಗೆ ಒಂದು ವರವಿತ್ತು. ಆ ರಕ್ತಬೀಜಾಸುರನ ಒಂದು ಹನಿ ರಕ್ತವು ಭೂಮಿಯ ಮೇಲೆ ಎಲ್ಲೇ ಬಿದ್ದರೂ ಮತ್ತೊಬ್ಬ ರಕ್ತಬೀಜಾಸುರನು ಸೃಷ್ಟಿಯಾಗುತ್ತಿದ್ದ. ಹಾಗಾಗಿ ಚಂಡಿ ದೇವಿಯು ಕಾಲರಾತ್ರಿಯನ್ನ ಸೃಷ್ಟಿಸ್ತಾಳೆ ಮತ್ತು ಅವಳಿಗೆ ಆ ರಕ್ತಬೀಜಾಸುರನ ರಕ್ತವು ಭೂಮಿಯ ಮೇಲೆ ಬೀಳದಂತೆ ಅದನ್ನ ನೀನು ಕುಡಿ ಅಂತ ಆಜ್ಞಾಪಿಸ್ತಾಳೆ. ಕಾಲರಾತ್ರಿಯ ಸಹಾಯದಿಂದಾಗಿ ಚಂಡಿ ದೇವಿಯು ರಕ್ತಬೀಜಾಸುರನನ್ನ ಸಂಹಾರ ಮಾಡ್ತಾಳೆ. ಹಾಗೆಯೇ ಶಂಭು ಮತ್ತು ನಿಶಂಭುವನ್ನು ಕೊಲ್ಲಲು ತಾಯಿಯು ಎಷ್ಟು ಉಗ್ರ ರೂಪವನ್ನ ತಾಳಿದ್ದಳೆಂದರೆ ಎದುರಿಗೆ ಬಂದಂತಹ ಎಲ್ಲರನ್ನೂ ಸಹ ಕೊಂದು ಹಾಕ್ತಾ ಇದ್ಲು. ದೇವಿಯ ಉಗ್ರ ರೂಪವನ್ನ ಶಾಂತಗೊಳಿಸಲು ದೇವತೆಗಳು ಶಿವನ ಮೊರೆ ಹೋಗ್ತಾರೆ. ಆಗ ಈಶ್ವರನು ಆ ತಾಯಿಯ ಪಾದದ ಕೆಳಗೆ ಬಂದು ಕಾಣಿಸಿಕೊಳ್ತಾನೆ. ತನ್ನ ಗಂಡ ತನ್ನ ಪಾದದ ಅಡಿ ಇರುವುದನ್ನ ಕಂಡು ದೇವಿ ಶಾಂತಗೊಳ್ತಾಳೆ. ಭಕ್ತರು ಕಾಲರಾತ್ರಿ ದೇವಿಯನ್ನ ಸತತವಾಗಿ ಧ್ಯಾನ ಮಾಡುವುದರಿಂದ ತನ್ನ ಭಕ್ತರಿಗೆ ಅವಳು ಮುಕ್ತಿಯನ್ನ ಕೊಡ್ತಾಳೆ. ಇಲ್ಲಿಗೆ ಜಗಜ್ಜನನಿಯಾದ ಕಾಲರಾತ್ರಿಯ 7ನೇ ಅವತಾರದ ಕಥೆಯು ಮುಕ್ತಾಯವಾಗುತ್ತದೆ. ಇಂದಿನ ಈ ಕತೆ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾಳಿನ ಸಂಚಿಕೆಯಲ್ಲಿ ಜಗಜ್ಜನನಿಯ 8ನೇ ಅವತಾರವಾದ ಮಹಾಗೌರಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ.